ಕುಶಾಲನಗರ ಪುರಸಭೆ ವ್ಯಾಪ್ತಿಯ 4ನೇ ಬ್ಲಾಕ್ನ ಸತ್ಕಾರ್ಯ ಹೊಸ ಗೃಹ ಮಂಡಳಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆ ಬಡಾವಣೆಯ ಕಟ್ಟಡದಲ್ಲಿ ನಡೆಯಿತು. ಸಮಿತಿ ಉಪಾಧ್ಯಕ್ಷ ಕೃಷ್ಣಮೂರ್ತಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಖಜಾಂಚಿ ರೇಣುಕಾ ಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಡಾವಣೆ ಅಭಿವೃದ್ಧಿಗೆ ಎಲ್ಲ ನಿವಾಸಿಗಳ ಪಾಲ್ಗೊಳ್ಳುವಿಕೆ, ಸಹಕಾರ, ಸಲಹೆ, ಸೂಚನೆ ಅಗತ್ಯ. ಸಮಾನ ಮನಸ್ಕರಿಂದ ರಚನೆಗೊಂಡ ಬಡಾವಣೆ ಹಿತರಕ್ಷಣಾ ಸಮಿತಿ ಮೂಲಕ ಸಂಘಟಿತರಾಗಿ ಬಡಾವಣೆಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿದೆ ಎಂದರು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಕೊಡ್ತಾ ಇದ್ದಾರೆ, ಮತ್ತೆ ಪ್ರೋಗ್ ಮಾಡ್ತಾ ಇದ್ದಾರೆ, ಸಂಘಕ್ಕೆ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ, ಮತ್ತೆ ಸಂಘರ್ಷಕ್ಕೆ ನಡವಳಿಕೆ ಸರಿಗಿಲ್ಲ, ಮತ್ತೆ ಅವರಿಂದ ಸಂಘಕ್ಕೆ ಧಕ್ಕೆ ಆಗ್ತಾ ಇದೆ, ನಮ್ಮ ಸಂಘಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಈ ತರ ಎಲ್ಲ ನಾವು ಪರಿಗಣಿಸಿ ಒಳ್ಳೆ ಜನ ನಾವು ಆಯ್ಕೆ ಮಾಡಬೇಕಂತ ಇದ್ದೀವಿ. ಸತತವಾಗಿ ನಾವು ಶುರುವಾದಾಗಲಿಂದ ಯಾರು ಸಂಘಕ್ಕೆ ಹಾಜರಾಗ್ತಾ ಇದ್ದಾರೆ, ನಮ್ಮ ಸಂಘಕ್ಕೆ ಅವರಿಂದ ಏನು ನಮಗೆ ಉಪಯೋಗ ಆಗಿದೆ, ಮತ್ತೆ ಅವರಿಂದ ನಾವು ನಮ್ಮ ಕೊಡುಗೆಗಳು ಏನು ಅಂತ ಪರಿಗಣಿಸ್ತಿದ್ದೀನಿ. ಅದರಿಂದ ನನ್ನ ಒಂದು ಸೂಚಿಸ್ತೀನಿ, ಇಲ್ಲಿಗೆ ಬಾರಿ ಬೇಕಾದವರು ಮತ್ತೆ ಮುಂದಕ್ಕೂ ಕೂಡ ಅವರ ನೇತೃತ್ವದಲ್ಲಿ ನಡೆಯೋದು. ಅದಕ್ಕೆ ನಾನು ಸೂಚಿಸ್ತೀನಿ ಅಷ್ಟೇ, ಅಂಗೀಕಾರ ಮಾಡೋದು ಬಿಡೋದು ನಿಮ್ಮದು. ಅದಕ್ಕೆ ನಾನು ಲೋಕೇಶ್ ಸರ್ ಎಂದವ್ರಿಗೆ ನಾನು ಕಾರ್ಯದರ್ಶಿ ಹುದ್ದೆಗೆ ನಾನು ಸೂಚನೆ ಮಾಡ್ತಾ ಇದ್ದೀನಿ. ಒಬ್ಬರನ್ನು ತಗೋಬೇಕಂತ ನಾನು ಎಲ್ಲರ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾನು ಸೂಚಿಸೋದಾದ್ರೆ ನಮ್ಮ ನೆರೆಮನೆಯವರೇ ಮತ್ತೆ ತುಂಬಾ ಆಕ್ಟಿವ್ ಒಬ್ರು ಇದ್ದಾರೆ ಮಹಿಳೆಯ ಒಂದು ವಿಭಾಗದಲ್ಲಿ, ಶ್ರೀಮತಿ ನಸೀಮರವರು. ಅವರನ್ನು ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ನನಗೊಂದು ಆಸೆ ಇದೆ. ಅವರು ಸೂಚಿಸಿದ್ದಾರೆ, ಅವ್ರನ್ನೂ ಕೂಡ ಈ ಒಂದು ಸಂಘಕ್ಕೆ ನಿರ್ದೇಶಕರಾಗಿ ತೆಗೆದುಕೊಳ್ತೀವಿ. ಹಾಗೆ ನಮ್ಮ ಸಂಘದ ಪದಾಧಿಕಾರಿಗಳು ಅಂದರೆ ಏನು ನಿರ್ದೇಶಕರು ಏನಿದ್ದಾರೆ, ಈ ಹಿಂದೆ ನಾವೊಂದು ತೀರ್ಮಾನವನ್ನು ಮಾಡಿದ್ದು. ಶ್ರೀಯುತ ಹ್ಯಾರಿ ಮೋರಸ್ ಸರ್ ಅವರು ಬಹಳ ಸರಳ ವ್ಯಕ್ತಿತ್ವ, ಸೌಜನ್ಯವಾದಂತಹ ವ್ಯಕ್ತಿ. ಬಹುಶಃ ಯಾರ ಜೊತೆಗೂ ಹೆಚ್ಚಿಗೆ ಮಾತಾಡೋದಿಲ್ಲ, ಆದರೆ ಒಳ್ಳೆಯ ಕಾರ್ಯನಿರ್ವಹಿಸ್ತಕ್ಕಂತಹ ಸೋಮವಾರಪೇಟೆ ಸೆಂಟ್ ಜೋಸೆಫ್ ಶಾಲೆಯ ಮುಖ್ಯಸ್ಥರು ಕೂಡ ಹೌದು. ಅವರನ್ನು ಕೂಡ ಈ ಒಂದು ಸಂಘದ ನಿರ್ದೇಶಕರಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಧರ್ಮದವರನ್ನ ಒಳಗೊಂಡ ಸಮಿತಿ ರಚನೆಗೆ ಆಗ್ರಹ ಕೇಳಿಬಂದ ಹಿನ್ನೆಲೆ ವಿವಿಧ ಧರ್ಮೀಯರನ್ನ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಲಾಯಿತು. ನಮ್ಮ ಸತ್ಕಾರ್ಯ ಹೊಸ ಗೃಹ ನಿರ್ಮಾಣ ಮಂಡಳಿ ಕುಶಾಲನಗರ ಬ್ಲಾಕ್ 4 ಇದು ನೋಂದಣಿಯಾಗಿರುವಂಥದ್ದು. ಇನ್ನು 4 ದಿನ ಆದರೆ 1 ವರ್ಷ ಸಂಪೂರ್ಣ ಆಗ್ತದೆ. ಅದಕ್ಕೆ ಮುನ್ನ ಒಂದು ವಾರ್ಷಿಕ ಮಹಾಸಭೆಯನ್ನು ಕಡ್ಡಾಯ ಕರೆಯುವಂಥದ್ದು. ನಮಗೆ ಯಾರು ನೋಂದಣಿಯನ್ನು ಮಾಡಿ ಕೊಟ್ಟಿದ್ದಾರೋ ಇಲಾಖೆಯವರು, ಅವು ಕಾನೂನು ಕಟ್ಟಳೆಗಳು. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ತಮ್ಮಲ್ಲಿ ಕ್ಷಮೆ ಯಾಚಿಸುತ್ತಾ, ಯಾಕೆ ಎಲ್ಲ ವಿದ್ಯಾವಂತರಲ್ಲಿ ಇರೋರೆಲ್ಲ ವಿದ್ಯಾವಂತರೆ, ಅದಕ್ಕೆ ನಾನು ವಿಶೇಷವಾಗಿ ತಮ್ಮೆಲ್ಲರಲ್ಲಿ ನಾನು ಬೇಡ್ಕೊಳ್ತೀನಿ. ವಾಣಿ ಮೇಡಮ್ ಅಂತ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ 20 ವರ್ಷ ಸಲ್ಲಿಸಿದ್ದಾರೆ. ಆ ಸೇವೆ ನಮ್ಗೆ ಬೇಕು. ನಿಯಮಗಳು, ಕಾನೂನುಗಳು, ತಿದ್ದುಪಡಿಗಳು ನಮಗೆ ಸ್ವಲ್ಪ ಗೊತ್ತಿಲ್ಲ. ಅವರ 20 ವರ್ಷದಲ್ಲಿ ಸೇವೆ ಮಾಡಿದ್ದಾರೆ. ಆ ಸೇವೆ ನನ್ನ ಸಂಘಕ್ಕೆ ಅತ್ಯಗತ್ಯ ಅಂತ ನನಗೆ ಅನಿಸುತ್ತೆ, ನಮ್ಮ ಸಂಘಕ್ಕೆ. ನೂತನ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಎನ್, ಉಪಾಧ್ಯಕ್ಷರಾಗಿ ರುಕ್ಮಾಂಗದ SR, ಕಾರ್ಯದರ್ಶಿಯಾಗಿ ವಿಜೇತ ವಿ ಕಾಮತ್ ಇವರನ್ನು ಆಯ್ಕೆ ಮಾಡಲಾಯಿತು. ಹ್ಯಾರಿ ಮೋರಸ್, ಜನಾರ್ದನ, ನೀರಜ್, ವಾಣಿ ಮತ್ತು ನಸೀಂ ಅವರನ್ನ ನೂತನ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಮತ್ತಿತರ ನಿರ್ದೇಶಕರು ಪಾಲ್ಗೊಂಡಿದ್ದರು.